ಒಂದೊಂದೇ ದೃಶ್ಯ ತೋರಿಸ್ತೀನಿ ನಿಮಗೆ ನೋಡಿ. ಸುದ್ದಿ ಒಂದು ಮಗುವಿನ 2 ಈ ರಾಜ್ಕುಮಾರ್ ಅವರ ಹಾಡಿದೆಯಲ್ಲ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ ಅಂತ ಒಂದು ಹಾಡಿದ್ದಾಗೆ ಬಡವರ ಬಂಧು ಸಿನಿಮಾದ್ದು. ಈ ಪುಟ್ಟ ಮಗುವಿನ ಕಂಗಳಲ್ಲಿ ಬಂದ 2 ಹನಿಗಳು ಮೀಟಿಂಗ್ ಮಾಡಿಸ್ತು. ನೋಡಿ ಮೀಟಿಂಗ್, ವಿಜುವಲ್ ನಂಬರ್ 1 ಮೀಟಿಂಗ್. ಸುದ್ದಿ ಸ್ಫೋಟಕ್ಕೆ ಜಿಲ್ಲಾಡಳಿತ ಶೇಕ್ ಆಗುತ್ತೆ, ಎಷ್ಟೆಷ್ಟು ದೊಡ್ಡ ಜನಗಳು ಕೂತ್ಕೊಂಡ್ಬಿಟ್ರು. ವಿಜುವಲ್ ನಂಬರ್ 2, ಸಚಿವ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಅವ್ರು ಕಳಿಸ್ತಾರೆ, ಆಯಿಷಾ ಮೇಡಮ್ ಅಂತ ಬರ್ತಾರೆ, ಎಂಟ್ರಿ ಕೊಡುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ, ಅಲ್ಲಿ ತನಕ ತಲುಪಿದೆ. ದೃಶ್ಯ ನಂಬರ್ 3, ಇದು ನೀವು ರಜನಿಕಾಂತ್ ಪಿಕ್ಚರ್ ಅಂದ್ಕೋಬೇಡಿ, ಇದು 24 ಗಂಟೆಯಲ್ಲಿ ಆಗಿದ್ದು. ಕೆಸರು ಗದ್ದೆಯಲ್ಲಿಯೇ ಇಒ ವೀರಣ್ಣಗೌಡ ದೌಡಾಯಿಸ್ತಾರೆ, ನೋಡ್ತಾರೆ ಎಲ್ಲಾಗಿದೆ ಅಂತೇಳಿ. ದೃಶ್ಯ ನಂಬರ್ 4, ಕಣ್ಣೀರಾಕಿದ ಜಾಗ ಮತ್ತು ಹುಡುಗ ಬಿದ್ದ ಸ್ಥಳ ಪರಿಶೀಲನೆ ಆಗುತ್ತೆ, ಅಲ್ಲಿ ಕ್ಲೀನಿಂಗ್ ಆಗ್ತಾ ಇದೆ. ದೃಶ್ಯ ನಂಬರ್ 5, JCB ಬಳಸಿ ಕೆಲಸ ಪ್ರಾರಂಭ ಆಗತ್ತೆ. ಪಿಕ್ಚರಲ್ಲಿ ನೋಡ್ತೀರಲ್ಲ ನೀವು, ದೇವರ ಪ್ರತ್ಯಕ್ಷ ಆದ್ರಂತೆ ಕೊಟ್ಟದ್ದು. ಹಾಗೇನೆ ಸರ್, ನೀವು ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಆಗತ್ತೆ. ರಾಡಿ ಭಾಳ ಐತಿ, ಅಳಾತಿದ್ದಿಲ್ಲ ಮತ್ತೆ ಭಾಳ ಹತ್ತಿಲ್ಲ, ಅದಕ್ಕೆ ನಿಮ್ಮ ಊರಿಗೆ ನಾಳೆಯಿಂದ ರೋಡ್ ಆಗ್ತಿದ್ದೆ, ಹೌದಿಲ್ಲ? ಮಾಡ್ರಿ ಸರ್. ಸಾಹೇಬ್ರಿಗೆ ಹೇಳುನು, ಆಕಿನ ಭೇಟಿಯಾಗಿ ಬಂದೀವಿ, ಆಕಿನ ರೋಡ್ ಮಾಡ್ಕೊಡ್ರಿ, ಆಕಿ ಕಲ್ತು ನಿಮ್ಮ ಜೊತೆಗೆ ಹೋರಾಟ, ಹೌದಿಲ್ಲ? ಟಕಾಟಕ್ ಆಗಿದ್ದೇನು? ರಸ್ತೆ ದುರಸ್ತಿಗಾಗಿ ತಕ್ಷಣವೇ 2 ಲಕ್ಷ ಅನುದಾನ, ಕ್ರಿಯಾಯೋಜನೆ ಸಿದ್ಧಪಡಿಸಿದರೆ ತಕ್ಷಣವೇ 5 ಲಕ್ಷ ಅನುದಾನ, ಶಾಲೆ ನಡೆಸಲು ಬಾಡಿಗೆ ಕಟ್ಟಡ ಕೊಟ್ಟರೆ ನಡೆಸಲು ರೆಡಿ, ತಕ್ಷಣವೇ 2 ಶಿಕ್ಷಕರ ನೇಮಿಸೋ ಭರವಸೆ, ಈ ಕ್ಷಣದಿಂದಲೇ ಗ್ರಾಮದಲ್ಲೇ ಮಕ್ಕಳಿಗೆ ಪಾಠ. ಈ ನಿರ್ಧಾರಗಳು ಆದ್ಮೇಲೆ ರಸ್ತೆಯ ಕೆಲಸ ಆರಂಭ ಆಗೋಕೆ ಶುರುವಾಯಿತು. ಅದನ್ನ ಇದೀಗ ನಾವು ಸೀನ್ ಬೈ ಸೀನ್ ತೋರಿಸ್ತೀವಿ, ನೋಡಿದ್ರೆ ಸೂಪರ್ ಸೂಪರ್ ಅಂತೀರಾ. ದೃಶ್ಯ ನಂಬರ್ 1, ಕೆಸರುಗದ್ದೆಯಲ್ಲಿಯೇ ಇಒ ದೌಡು. ವರದಿ ಪ್ರಸಾರ ಆಗಿ 1 ಡೇ ಆಗ್ತಾ ಇದ್ದಂತೆ ವೀರಣ್ಣಗೌಡ ಬೆಳ್ಳಂಬೆಳಗ್ಗೆ ಸ್ಪಾಟಿಗೆ ದೌಡಾಯಿಸಿದರು. ಕೆಸರಿನಲ್ಲಿ ಓಡಾಡಿ ಪರಿಶೀಲನೆ ನಡೆಸಿದರು. ದೃಶ್ಯ ನಂಬರ್ 2, ಕಣ್ಣೀರು ಸುರಿಸಿದ ಜಾಗ, ಹುಡುಗ ಬಿದ್ದ ಸ್ಥಳ. ತಾಲೂಕು ಪಂಚಾಯತಿ ಇಒ ಅವರು ಹುಡುಗ ಬಿದ್ದಿರುವ ಹಾಗೂ ಮಗು ಕಣ್ಣೀರು ಹಾಕಿದ ಸ್ಥಳ ಪರಿಶೀಲನೆ ನಡೆಸಿದರು. ಇಲ್ಲಿ ಬರಲಿ. ದೃಶ್ಯ ನಂಬರ್ 3, JCB ಬಳಸಿ ಕೆಲಸ ಪ್ರಾರಂಭ. JCB ಗರ್ಜನೆ ಶುರುವಾಯಿತು. ಎಲ್ಲವನ್ನು ಕ್ಲೀನ್ ಮಾಡಿ ಪೈಪ್ ಅಳವಡಿಕೆಗೆ ಗುಂಡಿ ತೋಡಲಾಯಿತು. ದೃಶ್ಯ ನಂಬರ್ 4, ಟ್ರ್ಯಾಕ್ಟರ್ನಲ್ಲಿ ಬಂದ ಪೈಪ್. ಟ್ರ್ಯಾಕ್ಟರ್ ಮೂಲಕ ಸಿಮೆಂಟ್ ಪೈಪ್ಗಳನ್ನು ತರಲಾಯಿತು. ಅಳವಡಿಕೆ ಕಾರ್ಯ ಶುರುವಾಯಿತು. ಇಲ್ಲಿ ಬರಲಿ. ದೃಶ್ಯ ನಂಬರ್ 5, ತಾತ್ಕಾಲಿಕವಾಗಿ ರಸ್ತೆ ಕೆಲಸ ಶುರು. ದೃಶ್ಯ ನಂಬರ್ 6, ಸೂಪರ್ 3ಯ 50% ಇಂಪ್ಯಾಕ್ಟ್. ತಮ್ಮ ಸಮಸ್ಯೆಗೆ ಸ್ಪಂದಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಮಕ್ಕಳು ಹಾಗೂ ಸ್ಥಳೀಯರು ಥ್ಯಾಂಕ್ಸ್ ಹೇಳಿದರು. ರಸ್ತೆ ಚಲೋ ಆಗ್ತೈತಿ, ಎಲ್ಲರಿಗೂ ರಿಪಬ್ಲಿಕ್ ಎಲ್ಲರಿಗೂ ಧನ್ಯವಾದ. ಅಣ್ಣ ಕಳ ಇದ್ದವ ಇವತ್ತ ರಸ್ತೆ ಚಲೋ ಐತೆ, ಅದು ಖುಷಿ ಐತಿ. ಒಟ್ನಲ್ಲಿ ಸೂಪರ್ 3 ಇದೀಗ ಅರ್ಧ ಕೆಲಸ ಮಾಡಿಸಿದೆ. ಫುಲ್ ರೋಡ್ ಆಗೋ ತನಕ ಬೆನ್ನುತ್ತಲೇ ಇರುತ್ತೆ. ನಿಮಗೆ ಗೊತ್ತಲ್ವಾ, ಸೂಪರ್ 3 ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್. ಆ ಪುಟ್ಟ ಮಗು ಏನು ಭಾಳ ರಾಡಿ ಆಗೈತಿ, ರಸ್ತೆ ಮಾಡಿಕೊಡಿ ಅಂತಲ್ಲ, ರಸ್ತೆ ಭಾಳ ಚಲೋ ಐತಿ ಅಂತ ಹೇಳೋ ತನಕ ನಾವು ಬಿಡಲ್ಲ. ಸರ್, ನಿಮ್ಮಿಂದ ನಮ್ಗೆ ಚಲೋ ಆಗ್ತಾ ಇದೆ, ನಮಗೆ ಒಳ್ಳೆ ರಸ್ತೆ ಆಗ್ತಾ ಇದೆ. ರಿಪಬ್ಲಿಕ್ ಧನ್ಯವಾದಗಳು. ಜೈ ಸರ್, ಬುದ್ಧಿ ಜಗ ಆಗ್ತೈತಿ, ರಸ್ತೆ ಚಲೋ ಆಗ್ತೈತಿ, ಎಲ್ಲರಿಗೂ ರಿಪಬ್ಲಿಕ್ ಎಲ್ಲರಿಗೂ ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕಾರ್ಯಕ್ರಮದಿಂದ ನಮಗೆ ಚಲೋ ರಸ್ತೆ ಆಗಿದೆ. ಎಲ್ಲ ಮಾಧ್ಯಮದವರಿಗೆ ತುಂಬಾ ಧನ್ಯವಾದಗಳು. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ನನಗೆ ಆ ಪುಟ್ಟ ಸಿದ್ದರಾಮಯ್ಯ ಮಾತಾಡಿದ್ರೆ ಮಾತ್ರ ಅಲ್ಲ ನಾವು ಮೈಕ್ ಹಿಡಿಯೋದು, ದರ್ಶನ್ ಮಾತಾಡಿದರೆ ಮಾತ್ರ ಅಲ್ಲ ನಾವು ಮೈಕ್ ಹಿಡಿಯೋದು. ಕುಮಾರಸ್ವಾಮಿ, ದೇವೇಗೌಡರು, ಯಡಿಯೂರಪ್ಪನವರು, ಸಚಿನ್ ತೆಂಡೂಲ್ಕರು, ನರೇಂದ್ರ ಮೋದಿಯವರು ಇವರು ಮಾತಾಡಿದರೆ ಮಾತ್ರ ಅಲ್ಲ ನಾವು ಮೈಕ್ ಹಿಡಿಯೋದು. ಆ ಪುಟ್ಟ ಮಗು ಕಣ್ಣೀರು ಹಾಕಿದಾಗಲೂ ಮೈಕ್ ಹಿಡಿತೀವಿ. ಸಾರ್ಥಕ ಕಾಣ್ತಾ ಇದೆಯಲ್ಲ ನಿಮಗೆ? ಈಗ ರೋಡ್ ಆಗತ್ತೆ ರೀ, ತಾತ್ಕಾಲಿಕವಾಗಿ 2 ಲಕ್ಷ ಬಿಡುಗಡೆ ಮಾಡಿದ್ದಾರೆ, 5 ಲಕ್ಷ ಇನ್ನೊಂದು ಬಿಡುಗಡೆ ಮಾಡ್ತಾರೆ, ಏನೆಲ್ಲ ಆಗಿದೆ ನಿಮ್ಗೆ ತೋರಿಸಿದ್ದೀನಿ. ಆಮೇಲೆ ನಿಮಗೆ ಒಂದು ವಿಶ್ವಾಸ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆ ವಿಶ್ವಾಸ ಉಳಿಸ್ಕೋತೀನಿ ಅಂತೇಳಿ. ಸಮ್ಟೈಮ್ಸ್ ನಾನು ಯಾವುದಕ್ಕಾದ್ರೂ ಕೇಳಿದಾಗ ನೀವು ಮನಬಿಚ್ಚಿ ಕೊಟ್ಟಿದ್ದೀರಿ. ಆಮೇಲೆ ಏನಂತಾರೆ ಅದಕ್ಕೆ ವಿಶ್ವಾಸಾರ್ಹತೆ ನಾನು ಉಳಿಸ್ಕೊಂಡಿದ್ದೀನಿ. ಕಳೆದ ಇಂಥ ಕಾರ್ಯಕ್ರಮಗಳು ಶುರುವಾದಾಗ ನಿಮ್ಮ ಹತ್ರ ಯಾವತ್ತಾದ್ರೂ ಒಂದು ದುಡ್ಡು ಕೇಳಿದರೆ ಮತ್ತೊಂದು ಕೇಳಿದರೆ ಪೈ ಇದು ಕೂಡ ನಾನು ನಿಮಗೆ ಅದರ ಲೆಕ್ಕ ಕೊಟ್ಟಿದ್ದೀನಿ. ಅದು ಈಗಲೂ ಆ ವಿಚಾರದಲ್ಲಿ ಭಾಳ ಕ್ಲಿಯರ್. ನನಗೆ ಜರ್ನಲಿಸಮ್ ಪಾಠ ಮಾಡಿದಂಥವ್ರು ಪ್ರತಿ ಸಲ ಹೇಳ್ತಾ ಇದ್ದದ್ದು ಒಂದು ಮಾತು, ಅಂದರೆ ನಾನು ಮೆಚ್ಚುವಂಥವ್ರು ಹೇಳ್ತಾ ಇದ್ದದ್ದು, ಕ್ರೆಡಿಬಿಲಿಟಿ ಯಾವತ್ತೂ ಹಾಳು ಮಾಡ್ಕೋಬೇಡ ಅಂತೇಳಿ. ಅದನ್ನು ಮೇಂಟೈನ್ ಮಾಡಿದ್ದೀನಿ, ಯಾವತ್ತೂ ಕೂಡ ಅದನ್ನು ಇಟ್ಕೊಂಡಿರ್ತೀನಿ. ನಮ್ಮ ಆಫೀಸು ನಾನು ಸಾಧ್ಯವಾದರೆ ನಾಳೆ, ಈಗ ನನಗೆ ಆಫೀಸ್ ಅಡ್ರೆಸ್ ಕೊಡಲಿಕ್ಕೆ ಕಷ್ಟ ಆಗ್ತಿದೆ, ನನ್ನ ಕಲೀಗ್ ದೀಪಕ್ಗೆ ಆ್ಯಂಡ್ ರಾಘುಗೆ ಹೇಳ್ತೀನಿ, ನಮ್ಮ ಅಡ್ರೆಸ್ ಒಂದು ರೆಡಿ ಮಾಡ್ಕೊಳ್ಳಿ, ಆಫೀಸ್ ಅಡ್ರೆಸ್. ನನಗೊಂದು ಅನ್ನಿಸ್ತಾ ಇದೆ, ಆ ಮಕ್ಕಳಿಗೆ ಒಂದೊಳ್ಳೆ ಬಟ್ಟೆ ಕೊಡಬೇಕು ರೀ. ಆ ಹೆಣ್ಣುಮಗಳಿಗೆ ಒಂದು ಒಳ್ಳೆ ಜಿಗ್ ಬಟ್ಟೆ ಹಾಕಿಸ್ಬೇಕು. ಪುಟ್ಟ ಮಕ್ಕಳಿಗೆ ಒಳ್ಳೆ ಬಟ್ಟೆ, ಒಂದು ಪ್ಯಾಂಟು ಶರ್ಟು ನೋಡಿ, ಆ ಮಗುಗೆ ಸಾಧ್ಯ ಆದರೆ ಒಳ್ಳೆ ಚಪ್ಪಲ್ಸು, ಶೂ ಅಂಥದ್ದು ಕೊಡುವವರಿದ್ದರೆ ಖಂಡಿತವಾಗ್ಲೂ ನಮ್ಮ ಆಫೀಸನ್ನು ಸಂಪರ್ಕ ಮಾಡ್ಬೋದು, ಆಫೀಸ್ಗೆ ತಂದು ಕೊಡ್ಬೋದು. ಸೆಕೆಂಡ್ ಹ್ಯಾಂಡ್ ಬಟ್ಟೆನ ತಗೊಳ್ಳಲ್ಲ, ಕೊಡೋದಿಲ್ಲ ಬೇರೆಯವ್ರಿಗೆ. ಫ್ರೆಶ್ ಬಟ್ಟೆ ನಿಮ್ಗೆ ಕೊಡಬೇಕು. ಆ ಮಗುಗೆ ಏನಾದರೂ ಒಂದು ಕೊಡಬೇಕು, ಏನೋ ಒಂದು ಹಾರ ಹಾಕಿಸ್ಬೇಕು ಅಂತ ಅನಿಸಿದರೆ ನಿಮಗೆ ನಮ್ಮ ಆಫೀಸ್ಗೆ ತಂದು ಕೊಡ್ಬೋದು. ನಮ್ಮ ಆಫೀಸ್ ಲಾಲ್ಬಾಗ್ ರೋಡ್ ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ, ಅದರ ಮುಂಭಾಗದಲ್ಲೇ ಇದೆ ರಿಪಬ್ಲಿಕ್ ಕನ್ನಡ ಕಚೇರಿ. ಅದನ್ನು ನಾನು ತಲುಪಿಸ್ತೀನಿ, ಆ ಮಗುಗೆ ಹಾಕಿಸ್ತೀನಿ ಅದನ್ನು. ಅಂದರೆ ಕೆಲವರಿಗಿರುತ್ತೆ ಸಣ್ಣ ಪುಟ್ಟ ಇದ್ದಾರೆ, ಸಣ್ಣ ಚೂಡಿದಾರು, ಸಣ್ಣ ಒಂದು ಏನೋ ಗೊತ್ತಿಲ್ಲ ನನಗೆ, ಲೇಡೀಸ್ ಡ್ರೆಸ್ಗಳು ಯಾವುದೆಲ್ಲ ಇರುತ್ತೆ ಅಂತೇಳಿ, ಮ್ಯಾಕ್ಸಿ ಗಿಕ್ಸಿ ಈ ಥರ ಎಲ್ಲ ಇರುತ್ತೆ, ಗಿಡಿ ಥರ ಎಲ್ಲ ಇರುತ್ತೆ ಮಕ್ಕಳಿಗಾಗುವಂಥದ್ದು. ಆಮೇಲೆ ಹುಡುಗರಿಗಾಗುವಂಥದ್ದು ಶರ್ಟು, ಬನಿಯನು, ಚಡ್ಡಿ ಅಥವಾ ಪ್ಯಾಂಟು ಅಥವಾ ಶೂಸು ಅಥವಾ ಚಪ್ಪಲಿ ಅಥವಾ ಮಗುಗೆ ತಲೆಗೆ ಏನಾದರೂ ಇಟ್ಕೊಳ್ಳೋದಕ್ಕೆ ಎನಿಥಿಂಗ್. ಯಾಕಂದರೆ ನನಗೊಂದು ಆಸೆ ಏನು ಗೊತ್ತಾ, ಸಮ್ಟೈಮ್ಸ್ ಒಂದು ಕನಸು ಕಾಣ್ತಾವಲ್ಲ ಮಕ್ಕಳು, ಬಡವರ ಮಕ್ಕಳ ಕನಸು ಕಾಣುವಾಗ ಸಮಾಜ ನಾನು ಏನೋ ಕೇಳಿದೆ ಕೈ ತುಂಬಿ ಕೊಟ್ಟಿದೆ ನನಗೆ ಅಂತ ಅನಿಸ್ಬೇಕು ಅಂತ ನಾನು ಅಂದ್ಕೊಳ್ಳೋದು ಯಾವತ್ತು ಕೂಡ. ಆಗ ಅವನಿಗೆ ಆ ಸೊಸೈಟಿ ಬಗ್ಗೆ, ಸಮಾಜದ ಬಗ್ಗೆ ಒಂದು ಪ್ರೀತಿ ಇರುತ್ತೆ ಅಂತೇಳಿ, ಗೊತ್ತಾಯ್ತಾ? ಆ ದೊಡ್ಡವನಾದಾಗ ಅವನು ತನ್ನ ಮಕ್ಕಳಿಗೆ ಹೇಳ್ತಾನೆ, ಈ ಸಮಾಜ ಸರಿ ಇಲ್ಲ ಅಂತ ಹೇಳೋದೇ ಇಲ್ಲ ಅವನು. ಇಲ್ಲಪ್ಪ, ಈ ಸಮಾಜ ಭಾಳ ಅದ್ಭುತವಾಗಿದೆ, ನಾವೇನಾದರೂ ಕೇಳಿದಾಗ ಈ ಸಮಾಜ ಕೊಡುತ್ತೆ ನಮಗೆ ಅಂತೇಳಿ. ನಾವು ತುಂಬ ದೂಷಣೆ ಮಾಡಿದ್ದೀವಿ ಜನಗಳನ್ನು, ಜಾತಿಯ ಹೆಸರಲ್ಲಿ. ದೇವಸ್ಥಾನ ಹತ್ತಬಾರ್ದು, ನೀರು ಕುಡಿಬಾರ್ದು, ಮುಟ್ಟಬಾರ್ದು, ನೆರಳು ಬೀಳಬಾರ್ದು. ಆದರೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶವೂ ಇದೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶವೂ ಇದೆ. ಹಾಗಂತ ಅದಕ್ಕೆ ತದ್ವಿರುದ್ಧವಾದಂಥ ಘಟನಾವಳಿಗಳು ಕೂಡ ನಡೆದಿದೆ, ಎಲ್ಲದಕ್ಕೂ ಅವಕಾಶ ಕೊಟ್ಟದಂತೂ ಕೂಡ ನಡೆದಿದೆ. ನೆಗೆಟಿವೇ ಹುಡ್ಕೋದು ಬೇಡ. ಒಂದು ಆಶ್ರಮದಲ್ಲಿ ಯಾರೋ ಒಂದು ಹಸು ಮತ್ತು ಕರುನ ಕಟ್ಟಿ ಹೋಗ್ಬಿಟ್ರಂತೆ. ಒಂದು ಹಸು ಮತ್ತು ಕರುನ ಒಂದು ಆಶ್ರಮದಲ್ಲಿ ಕಟ್ಟಿ ಹೋಗಿದ್ರಂತೆ. ಆಗ ಅಲ್ಲಿ ಶಿಷ್ಯ ಬಂದು ಸ್ವಾಮೀಜಿ ಹತ್ರ ಹೇಳಿದಂತೆ, ಸ್ವಾಮೀಜಿ ಯಾರೊಬ್ಬರು ಹಸು ಮತ್ತು ಕರುನ ಕಟ್ಟಿ ಹೋಗಿದ್ದಾರೆ, ಏನು ಮಾಡೋದು ಈಗ ಅಂತೇಳಿ. ಸ್ವಾಮೀಜಿ ಭಾಳ ಮಂದಸ್ಮಿತರಾಗಿ ಹೇಳಿದ್ರಂತೆ, ಒಳ್ಳೆದಲ್ವಾ, ಹಾಲು ಕರ್ಕೊಂಬಿಡ್ಬೋದು ನಮಗೆ ಡೈಲಿ ಅಂತಂದ್ರಂತೆ. ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್. ಈಗ 2 ತಿಂಗಳು ಕಳೆದ ನಂತರ ಆ ಹಸುನ ಮತ್ತು ಕರುನ ಕಟ್ಟಿದವರು ವಾಪಸ್ ತಗೊಂಡೋದ್ರಂತೆ. ಈಗ ಅವನು ಬಂದು ವಾಪಸ್ ಸ್ವಾಮೀಜಿ ಹತ್ರ ಹೇಳಿದಾನೆ, ಸ್ವಾಮೀಜಿ ಯಾವತ್ತಂದ್ರೆ ಹಾಲು ಬಂದಿದ್ದು ಒಳ್ಳೆದಾಯಿತು, ಹಾಲು ಕರ್ಕೋಬೋದು ಅಂತೇಳಿ ಇವತ್ತು ವಾಪಸ್ ತಗೊಂಡೋಗ್ಬಿಟ್ಟಿದ್ದಾರೆ, ಈಗ ಏನು ಹೇಳ್ತೀರಿ ಅಂತೇಳಿ. ಒಳ್ಳೆದಾಯ್ತು ಬಿಡೋ ಅಂತಂದ್ರಂತೆ. ಆಗಲೂ ಕೂಡ ಯಾಕೆ ಒಳ್ಳೆದಾಯಿತು, ಸಗಣಿ ಭಾಷೆ ತಪ್ಪತಲ್ಲೇನೋ ಅಂತಂದ್ರಂತೆ ಅವರು. ಅಂದರೆ ನೀವು ಪ್ರತಿಯೊಂದರಲ್ಲೂ ಕೂಡ ಧನಾತ್ಮಕವಾಗಿ ಆಲೋಚನೆ ಮಾಡಿದರೆ ಅದು ಧನಾತ್ಮಕವಾಗಿ ಇರುತ್ತೆ. ಯಾಕೆ ನಾನು ಹೇಳಿದಂದರೆ ಇವರಿಗೆ ಶೋಷಣೆ ಆಗಿದೆ ಮತ್ತು ಆಗಿದೆ, ಈ ಹಿಂದೆ ಕೂಡ ಆಗಿದೆ. ಅದನ್ನೇ ನೀವು ಜಜ್ಜಾಡ್ತಾ ಏನು ಮಾಡೋದು? ಅದಕ್ಕಿಂತ ಮುಂದಕ್ಕೆ ಬರೋಣ, ಆ ಝೋನಿಂದ ಹೊರಗೆ ಬರೋಣ, ಅವಕಾಶ ಇದೆಯಲ್ಲ, ಸ್ಕೈ ಇಸ್ ದ ಲಿಮಿಟ್ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿದರೆ ನೋ ಮನಿ ಐ ವಿಲ್ ನಾಟ್ ಟೇಕ್, ನಾನು ತಗೊಳ್ಳೋದೇ ಇಲ್ಲ. ಯಾಕಂದರೆ ಈ ಹಿಂದೆ ಒಂದು 25 ಮಕ್ಕಳಿಗೆ ಸೈಕಲ್ ಕೊಡಿಸಿದ್ದು ನನಗೆ ಅನಿಸ್ತು. ಕೆಲವರು ಕೇಳಿದ್ರಲ್ಲಿ ಬೇಡ ಪುಟ್ಟ ಮಕ್ಕಳು ಅಂತೇಳಿ, ಅವರಿಗೆ ಒಂದು ಬಟ್ಟೆ ಗಿಟ್ಟೆ ಏನಾದರೂ ಕೊಡಿದ್ರೆ ಕೊಡಿ, ನಾನು ಖಂಡಿತವಾಗ್ಲೂ ತಲುಪಿಸ್ತೀನಿ. ಓಕೆ, ಒಂದೊಂದೇ ದೃಶ್ಯ ತೋರಿಸ್ತೀನಿ ನಿಮಗೆ ನೋಡಿ.
ಒಂದು ಮಗುವಿನ ಎರಡು ಈ ರಾಜ್ಕುಮಾರ್ ಅವರ ಹಾಡಿದೆಯಲ್ಲ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ ಅಂತ ಒಂದು ಹಾಡಿದ್ದಾಗೆ ಬಡವರ ಬಂಧು ಸಿನಿಮಾದ್ದು. ಈ ಪುಟ್ಟ ಮಗುವಿನ ಕಂಗಳಲ್ಲಿ ಬಂದ 2 ಹನಿಗಳು ಮೀಟಿಂಗ್ ಮಾಡಿಸ್ತು. ನೋಡಿ ಮೀಟಿಂಗ್, ವಿಜುವಲ್ ನಂಬರ್ 1 ಮೀಟಿಂಗ್. ಸುದ್ದಿ ಸ್ಫೋಟಕ್ಕೆ ಜಿಲ್ಲಾಡಳಿತ ಶೇಕ್ ಆಗುತ್ತೆ, ಎಷ್ಟೆಷ್ಟು ದೊಡ್ಡ ಜನಗಳು ಕೂತ್ಕೊಂಡ್ಬಿಟ್ರು. ವಿಜುವಲ್ ನಂಬರ್ 2, ಸಚಿವ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಅವ್ರು ಕಳಿಸ್ತಾರೆ, ಆಯಿಷಾ ಮೇಡಮ್ ಅಂತ ಬರ್ತಾರೆ, ಎಂಟ್ರಿ ಕೊಡುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ, ಅಲ್ಲಿ ತನಕ ತಲುಪಿದೆ. ದೃಶ್ಯ ನಂಬರ್ 3, ಇದು ನೀವು ರಜನಿಕಾಂತ್ ಪಿಕ್ಚರ್ ಅಂದ್ಕೋಬೇಡಿ, ಇದು 24 ಗಂಟೆಯಲ್ಲಿ ಆಗಿದ್ದು. ಕೆಸರು ಗದ್ದೆಯಲ್ಲಿಯೇ ಇಒ ವೀರಣ್ಣಗೌಡ ದೌಡಾಯಿಸ್ತಾರೆ, ನೋಡ್ತಾರೆ ಎಲ್ಲಾಗಿದೆ ಅಂತೇಳಿ. ದೃಶ್ಯ ನಂಬರ್ 4, ಕಣ್ಣೀರಾಕಿದ ಜಾಗ ಮತ್ತು ಹುಡುಗ ಬಿದ್ದ ಸ್ಥಳ ಪರಿಶೀಲನೆ ಆಗುತ್ತೆ, ಅಲ್ಲಿ ಕ್ಲೀನಿಂಗ್ ಆಗ್ತಾ ಇದೆ. ದೃಶ್ಯ ನಂಬರ್ 5, JCB ಬಳಸಿ ಕೆಲಸ ಪ್ರಾರಂಭ ಆಗತ್ತೆ. ಪಿಕ್ಚರಲ್ಲಿ ನೋಡ್ತೀರಲ್ಲ ನೀವು, ದೇವರ ಪ್ರತ್ಯಕ್ಷ ಆದ್ರಂತೆ ಕೊಟ್ಟದ್ದು ಹಾಗೇನೆ ಸರ್, ನೀವು ಒಳ್ಳೇದು ಬಯಸಿದ್ರೆ ಒಳ್ಳೇದೇ ಆಗುತ್ತೆ. ಧರ್ಮರಾಯನಿಗೆ ಹೇಳಿದ್ರಂತೆ ಒಬ್ಬ ಕೆಟ್ಟವರನ್ನು ಹುಡ್ಕೊಂಬ ಅಂತೇಳಿ, ಯಾಕಂದರೆ ಧರ್ಮರಾಯ ಅಲ್ವಾ, ಅವನು ಇಡೀ ಜಗತ್ತು ಸುತ್ತಿ ಹೇಳ್ತಾನಂತೆ ಒಬ್ಬ ಕೆಟ್ಟವನಿಲ್ಲ, ಎಲ್ಲ ಒಳ್ಳೆಯವರು ಅಂತ, ಯಾಕಂದರೆ ಅವನು ಒಳ್ಳೆಯವನು, ಅವನ ಪ್ರತಿಫಲ ಕನ್ನಡಿಯಲ್ಲಿ ಕಾಣುತ್ತೆ ಅಂತೇಳಿ. ದುರ್ಯೋಧನನ್ನು ಕಳಿಸಿದ್ರಂತೆ ಒಬ್ಬ ಒಳ್ಳೆಯವರನ್ನ ಕರ್ಕೊಂಬ ಅಂತೇಳಿ, ಅವನು ಹೇಳಿದ್ರೆ ಯಾವೊಬ್ಬನು ಒಳ್ಳೆಯವನಿಲ್ಲ, ಎಲ್ಲ ಕೆಟ್ಟವನೇ ಇರೋದು ಅಂತೇಳಿ. ಅಂದರೆ ಅವನೇ ಯದ್ಭಾವಂ ತದ್ಭವತಿ, ಅವನೇನು ಅಂದ್ಕೋತಾನೆ ಅದೇ ಆಗತ್ತೆ ಅಂತೇಳಿ. ನಾವೇನು ಅಂದ್ಕೊಂಡಿದ್ದೀವಿ ಅಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಮ್ಯಾನಿಫೆಸ್ಟೇಷನ್ ಆಗೋಯ್ತು. ಟ್ರ್ಯಾಕ್ಟರ್ನಲ್ಲಿ ಬಂದ ಪೈಪ್, ದೊಡ್ಡ ಪೈಪೇ ಬಂತು ನೋಡಿ, ಹೆಂಗೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಪೈಪ್ ಬಂತು. 2 ಹನಿ ಕಣ್ಣೀರು. ಏನು CM ಆರ್ಡರ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ಹೇಳಿದ್ವು ಅಷ್ಟೇ. ತಾತ್ಕಾಲಿಕವಾಗಿ ರಸ್ತೆ ಕೆಲಸ ಶುರು. ನನಗೆ ನೆಕ್ಸ್ಟ್ ಸ್ಟೋರಿ ಹೋಗೋದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಹತ್ರ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಎನಿವೆ ನೋಡೋಣ ಆಮೇಲೆ. ನೆಕ್ಸ್ಟು ಆಯಿತಾ. ಈಗ 50% ಇಂಪ್ಯಾಕ್ಟ್ ಅಂದರೆ ಏನು ಅಂತಂದರೆ, ಇಂಪ್ಯಾಕ್ಟ್ ಕಂಪ್ಲೀಟ್ ಆಗಿಲ್ಲ ಅಂತ. ಇಂಪ್ಯಾಕ್ಟ್ ಕಂಪ್ಲೀಟ್ ಆಗಿಲ್ಲ, ಈಗ ಶುರು ಮಾಡಿದ್ದೀವಿ ಅಷ್ಟೇ, ನಾವೊಂದು ಗನ್ನಿಟ್ಟಿದ್ದೀವಿ ಅಷ್ಟೇ. ನೋಡೋದು ಜನಗಳಿಗೆ ಹೇಳ್ಬೇಕಲ್ಲ ಅಷ್ಟೇ. ಒನ್ಸ್ ಅಗೇನ್ ಕೇಳಿಸ್ಕೊಳ್ಳಿ, ಮಗು ಖುಷಿಪಟ್ಟಿದೆ, ಆದರೆ ಅಷ್ಟಲ್ಲ, ಅದು ಏನು ಬಯಸಿತ್ತೋ ಅದನ್ನು ಕೊಡಿಸ್ತೀನಿ. ಆ ಮಕ್ಕಳು ಹೇಳಿದ ಮಾತನ್ನು ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತಂದರೆ ನೀವು ತಂದು ಕೊಡ್ಬೋದು ಇಲ್ಲಿಗೆ, ನಾನು ಅದನ್ನು ತಲುಪಿಸ್ತೀನಿ. ಬಟ್ಟೆ ಬರೆ ಹೊಸದು, ಹಳೆದು ಬೇಡ. ಕೇಳಿಸ್ಕೊಳ್ಳಿ. 2 ನಿಮ್ಮಿಂದ ನಮ್ಗೆ ಚಲೋ ಆಗ್ತಾ ಇದೆ, ನಮಗೆ ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ದೀಪಾವಳಿಗೆ ಧನ್ಯವಾದಗಳು ಸರ್, ನಿಮ್ಮಿಂದ ನಮ್ಗೆ ಚಲೋ ಆಗ್ತಾ ಇದೆ, ನಮಗೆ ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ದೀಪಾವಳಿಗೆ ಧನ್ಯವಾದಗಳು ಸರ್, ನಿಮ್ಮಿಂದ ನಮ್ಗೆ ಚಲೋ ಆಗ್ತಾ ಇದೆ, ನಮಗೆ ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ದೀಪಾವಳಿಗೆ ಧನ್ಯವಾದಗಳು ಸರ್, ನಿಮ್ಮಿಂದ ನಮ್ಗೆ ಚಲೋ ಬುದ್ಧಿ ಜಗ ಆಗ್ತೈತಿ, ರಸ್ತೆ ಚಲೋ ಆಗ್ತೈತಿ. ಎಲ್ಲರಿಗೂ ಈ ಪಬ್ಲಿಕ್ ಎಲ್ಲರಿಗೂ ಧನ್ಯವಾದ ಸರ್. ಬುದ್ಧಿ ಜಗ ಆಗ್ತೈತಿ, ರಸ್ತೆ ಚಲೋ ಆಗ್ತೈತಿ. ಎಲ್ಲರಿಗೂ ಈ ಪಬ್ಲಿಕ್ ಎಲ್ಲರಿಗೂ ಧನ್ಯವಾದ ಸರ್. ಬುದ್ಧಿ ಜಗ ಆಗ್ತೈತಿ, ರಸ್ತೆ ಚಲೋ ಆಗ್ತೈತಿ. ಎಲ್ಲರಿಗೂ ಈ ಪಬ್ಲಿಕ್ ಆ ಮಕ್ಕಳಿಗೆ ಏನಾದರೂ ಕೊಡು ಅಲ್ವಾ, ಕೊಡ್ಬೋದು. ನಾಳೆ ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಇವತ್ತು ನನಗೆ ಅಡ್ರೆಸ್ ಹಾಕ್ಲಿಕ್ಕೆ ಆಗಿಲ್ಲ. ಅಡ್ರೆಸ್ ಗೊತ್ತಿದ್ದವ್ರು ಕೇಳ್ಕೊಂಬರ್ಬೋದು. ರಿಪಬ್ಲಿಕ್ ಕನ್ನಡ, ಲಾಲ್ಬಾಗ್ ರೋಡಲ್ಲಿ ಇದ್ದೀವಿ. ಪಾಸ್ಪೋರ್ಟ್ ಆಫೀಸ್ ಏನಿದೆ ಅದರ ಮುಂಭಾಗದಲ್ಲೇ ಇದ್ದೀವಿ. ಬಟ್ಟೆ ಅವರಿಗೆ ತಲುಪಿಸೋದು. ಏನಿದು ನೋಡಿ, ಒಂದು ವಿಳಾಸ ಕೊಡ್ತೀನಿ ನಾನು ನಿಮಗೆ, ರಿಪಬ್ಲಿಕ್ ಕನ್ನಡ ವಿಳಾಸ ನಂಬರ್ 131/3 ಲಾಲ್ಬಾಗ್ ರೋಡ್, ಪಾಸ್ಪೋರ್ಟ್ ಆಫೀಸ್ ಹತ್ತಿರ, ಬೆಂಗಳೂರು 27. ಆಮೇಲೆ ನೀವು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ ಅಂತ ಹಾಕಿದರೆ, ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರು ಬರುತ್ತೆ. ಓಕೆ, ಪಾಸ್ಪೋರ್ಟ್ ಆಫೀಸ್ ಹತ್ತಿರ ಅಂತ ಹೇಳಿದ್ರೆ ಆಯಿತು. ಅಲ್ಲೇ ಮುಂದ್ಗಡೆ ಇದ್ದೀವಿ, ಸ್ವಲ್ಪ ಹಿಂದಕ್ಕೆ ಬರಬೇಕು, ಮುಂದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಿಂದಕ್ಕೆ ಬರಬೇಕು, ಅಲ್ಲೇ ಇದ್ದೀವಿ. 131/3 131/3 ಲಾಲ್ಬಾಗ್ ರೋಡ್ ಪಾಸ್ಪೋರ್ಟ್ ಆಫೀಸ್ ಅದರ ಮುಂಭಾಗದಲ್ಲಿ ಹೇಳಿದರೆ ಅಲ್ಲೇ, ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ಗಿಂತ ಸ್ವಲ್ಪ ಹಿಂದಕ್ಕೆ ಬರಬೇಕು. ತರೋದಿದ್ರೆ ತರ್ಬೋದು ನೀವು. ಓಕೆ, ಅದನ್ನು ತಲುಪಿಸೋ ಜವಾಬ್ದಾರಿ ನಂದು, ಒಂದು ಆಸೆ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ. ಈಗ ರೋಡ್ ಸರಿಯಾಗ್ತಿದೆ, ಕಂಪ್ಲೀಟ್ ಆಗಿಲ್ಲ ವೀಕ್ಷಕರೇ, ಮತ್ತೊಮ್ಮೆ ಎಲ್ಲ ಸರಿ ಮಾಡಿದ್ದಾರೆ. ಮಕ್ಕಳಿಗೆ ಕೆಸರಾಗದಂಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬೀಳಲ್ಲ ಅವನು. ಅವ್ರಿಗೊಂದು ಫುಟ್ಬಾಲ್ ಕ್ರಿಕೆಟ್ ಕಿಟ್ ಕೊಡಬೇಕು ಅಂತ ಭಾಳ ಆಸೆ ನನಗೆ. ಇನ್ನು ಹಿಂಗೆ ಇಂಗಳಬಾವಿಯಲ್ಲಿ ಆಗಿತ್ತು, ಬುಕ್ ಇಲ್ಲ ಅಂತೇಳಿ. ನೋಡಿ ಆ ಮಗು ನೋಡಿ, ಆಳೋದು ತೋರಿಸಿ, ಅದಾಕಿ, ಅದಲ್ಲ ಇನ್ನೊಂದು.
ರಾಯ್ ಬಾಳೈತಿ ರಸ್ತೆ ಮಾಡ್ಕೊಡ್ರಿ. ಇದು ದಿನ ನಡೆಗೆ ಹೋಗ್ತೀವಿ ಯಾಕಪ್ಪಿ ಅಳಾತಿ ಯಾಕ ಅಳಾತಿ ಯಾಕಪ್ಪಿ ಚಂದ ಹೇಳಪ್ಪಿ ರಾಯ್ ಬಾಳೈತಿ ರಸ್ತೆ ಮಾಡ್ಕೊಡ್ರಿ. ದಿನ ಹಿಂಗೆ ಹೋಗ್ತೀವಿ ದಿನ Okay. ನಡೆಗೆ ಹೋಗ್ತೀವಿ. ಸರಿ, ಆಗಿದ್ರೆ ನೀವು ನನ್ನ ಜೊತೆ ಮಾತಾಡ್ಬೋದು. ಇದರ ಬಗ್ಗೆ ಮಾತಾಡಿ. ಕಂಪ್ಲೀಟ್ ಆಗಿಲ್ಲ ಕೆಲಸ, 50% ಆಗಿದ್ದು ನಾನು ತೋರಿಸ್ತಾ ಇದ್ದೀನಿ, ಅಂದರೆ ಕೆಲಸಗಳಾಗ್ತಾ ಇದೆ ಅಂತೇಳಿ. ಒಂದೇ ಸಲಕ್ಕೆ ಯಾಕೆ ತೋರಿಸಲಿ? ಆಮೇಲೆ ನೀವು ಆ ಪುಟ್ಟ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಬಯಸಿದರೆ ಖಂಡಿತವಾಗ್ಲೂ ನಾನು ಅಡ್ರೆಸ್ ಕೊಡ್ತೀನಿ, ಮಾತಾಡಿ. ಬ್ರೇಕ್ ಆದ ನಂತರ ಕರೆ ಮಾಡಿ ಮಾತಾಡೋಣ. ಬ್ರೇಕ್.